ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವ ಉಪಾಸ್ಮಹೇ. ತತ್ವಮಸಿ ವೀಕ್ಷಕರಿಗೆ ವಿಭಾ ಶೆಟ್ಟಿ ಮಾಡುವ ನಮಸ್ಕಾರಗಳು. ಎಲ್ಲರಿಗೂ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗಿದ್ರೆ ಬನ್ನಿ, ಈ ವಾರ ಅಂದರೆ 28/7/2025ರಿಂದ 3/8/2025 ತನಕ ನಡೆಯುವಂತಹ ಆಗುಹೋಗುಗಳು ಹಾಗೂ ಈ ವಾರದಲ್ಲಿ ಬರುವಂಥ ಗ್ರಹಗಳು ಚೇಂಜ್ ಆಗೋದ್ರಿಂದ ದ್ವಾದಶ ರಾಶಿಗಳ ಮೇಲೆ ಏನೆಲ್ಲ ಪರಿಣಾಮ ಬೀರುತ್ತೆ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊತಾ ಹೋಗೋಣ. ಇನ್ನು ಈ ವಾರ ವಿಶ್ವನಾಮ ಸಂವತ್ಸರ, ದಕ್ಷಿಣಾಯಣ, ಶ್ರಾವಣ ಮಾಸ ಅಂದ್ರೇ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಹಬ್ಬಗಳ ಸರಮಾಲೆನೇ ಬರುತ್ತೆ. ಮೊದಲನೇದಾಗಿ ನಾವು ಶ್ರಾವಣ ಸೋಮವಾರ ಆಚರಿಸ್ತಾ ಇದ್ದೀವಿ. ಅದಾದಮೇಲೆ ಶ್ರಾವಣ ಮಂಗಳವಾರದ ದಿವಸ ಮಂಗಳಗೌರಿ ವ್ರತ ಆಚರಿಸ್ತೀವಿ. ಹಾಗೆ ಅವತ್ತೇ ನಾಗರ ಪಂಚಮಿ ಕೂಡ ಬಂದಿದೆ. ಇನ್ನು ಶ್ರಾವಣ ಶುಕ್ರವಾರ ಹಾಗೂ ಶ್ರಾವಣ ಶನಿವಾರ ಕೂಡ ನಾವು ಈ ವಾರದಲ್ಲಿ ಆಚರಿಸ್ತಾ ಇದ್ದೀವಿ. ಅದಲ್ದಿರ 28ನೇ ತಾರೀಕು ಮಂಗಳ ಗ್ರಹ ಸಿಂಹ ರಾಶಿಯಿಂದ ಕನ್ಯಾ ರಾಶಿಗೆ ಪ್ರವೇಶನ ಮಾಡ್ತಾ ಇದೆ. ಹಾಗಿದ್ರೆ ಬನ್ನಿ, ಈ ಗ್ರಹಗಳ ಬದಲಾವಣೆಯಿಂದ ದ್ವಾದಶ ರಾಶಿಗಳ ಮೇಲೆ ಹೇಗೆಲ್ಲ ಪರಿಣಾಮ ಬೀರ್ತಿದೆ ಅಂತ ನೋಡೋಣ. ಹಾಗಿದ್ರೆ ಬನ್ನಿ, ಈ ವಾರ ಮೇಷರಾಶಿಯವರಿಗೆ ಏನೆಲ್ಲ ಫಲಗಳಿದೆ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಮೊದಲನೇದಾಗಿ ಮೇಷರಾಶಿಯವರ ಆರೋಗ್ಯ ತುಂಬ ಉತ್ತಮವಾಗಿರುತ್ತೆ. ಹಾಗಾಗಿ ಆರೋಗ್ಯದ ಬಗ್ಗೆ ಅಷ್ಟೊಂದೇನು ಯೋಚನೆ ಮಾಡುವಂಥ ಅವಶ್ಯಕತೆ ಇಲ್ಲ. ಎರಡನೇದು, ನಿಮ್ಮ ಆರ್ಥಿಕ ಪರಿಸ್ಥಿತಿ ಬಂದು ತುಂಬ ಚೆನ್ನಾಗಿರುತ್ತೆ. ಹಣಕಾಸಿನ ಸಮಸ್ಯೆ ನಿಮಗೇನು ಅಷ್ಟೊಂದು ಇರೋದಿಲ್ಲ. ಆದರೆ ನೀವೆಲ್ಲಾದರೂ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀರಾ ದುಡ್ಡು ಅಂತಂದಾಗ ಅದ್ರ ಬಗ್ಗೆ ಒಂದಲ್ಲ ಎರಡು ಸತಿ ಯೋಚನೆ ಮಾಡಿ ಇನ್ವೆಸ್ಟ್ಮೆಂಟ್ ಮಾಡೋದು ಒಳ್ಳೆಯದು ಅಂತ ಹೇಳ್ತೀನಿ. ಯಾಕಂದರೆ ದುಡ್ಡಿನ ವ್ಯವಹಾರಗಳಲ್ಲಿ ಏನಾದರೂ ಸಿಕ್ಕಾಕೊಂಡ್ರೆ ಅದರಿಂದ ಹೊರಗಡೆ ಬರೋದು ಸ್ವಲ್ಪ ಕಷ್ಟ ಆಗ್ಬೋದು. ಅಷ್ಟೇ ಅಲ್ದಿರ, ನೀವು ಮನೆಯಲ್ಲಿ ಸ್ವಲ್ಪ ಯಾವಾಗಲೂ ಮನೆಯವ್ರ ಮೇಲೆ ಕಂಡೀಷನ್ಸ್ ಹಾಕೋದನ್ನು ಸ್ವಲ್ಪ ನೀವು ಈ ವಾರ ಕಂಟ್ರೋಲ್ ಮಾಡಿಕೊಂಡ್ರೆ ಒಳ್ಳೆಯದು ಅಂತ ಹೇಳ್ತೀನಿ. ಮತ್ತು ಮನೆಯವ್ರು ಹೇಳೋ ಮಾತುಗಳನ್ನ ಕೂಡ ನೀವು ತೊಗೋಬೇಕಾಗಿ ಬರುತ್ತೆ. ಇಲ್ಲಾಂದರೆ ಸುಮ್ಮನೆ ಮನೆಯಲ್ಲಿ ಕಿರಿಕಿರಿಗಳಾಗುವಂಥ ಸಾಧ್ಯತೆಗಳು ಜಾಸ್ತಿ ಇದೆ. ಅಷ್ಟೇ ಅಲ್ದಿರ, ಮೇಷರಾಶಿನಲ್ಲಿ ಇರುವಂತಹ ವಿದ್ಯಾರ್ಥಿಗಳಿಗೆ ಈ ವಾರ ಸ್ವಲ್ಪ ಆರೋಗ್ಯದಲ್ಲಿ ತೊಂದರೆ ಆಗೋ ಚಾನ್ಸಸ್ ಇರುತ್ತೆ. ಆದರೆ ದಯಮಾಡಿ ಹಾಸ್ಪಿಟಲ್ಗೆ ಹೋಗಿ ತೋರಿಸ್ಕೊಂಡು ಅದಕ್ಕೆ ಏನು ಬೇಕೋ ಟ್ರೀಟ್ಮೆಂಟ್ನ ಇಮಿಡಿಯೇಟಾಗಿ ತೊಗೊಳ್ಳಿ. ದಯಮಾಡಿ ನೆಗ್ಲೆಕ್ಟ್ನ ಮಾಡಬೇಡಿ. ಆಸ್ತಿ ವಿಚಾರಕ್ಕೆ ಅಂತ ಬಂದಾಗ, ಭೂಮಿಗೆ ಸಂಬಂಧಪಟ್ಟಿದ್ದ ವ್ಯವಹಾರ ಅಂತ ಬಂದಾಗ ತುಂಬ ಚೆನ್ನಾಗಿ ನಿಮ್ಮದು ಈ ಸತಿ ಭೂಮಿ ವ್ಯವಹಾರಗಳಾಗುತ್ತೆ. ಗೌರ್ಮೆಂಟಿಂದ ಏನಾದರೂ ಆಗಬೇಕಾಗಿರೋಂಥ ಕೆಲಸಗಳೇನಾದರೂ ಸ್ಟಾಪ್ ಆಗಿದ್ದರೆ, ಗೌರ್ಮೆಂಟ್ ಅಂದರೆ ಭೂಮಿಗೆ ಸಂಬಂಧಪಟ್ಟಿರೋಂಥ ವ್ಯವಹಾರಗಳೇನಾದರೂ ನಿಂತೋಗಿದ್ರೆ ಗೌರ್ಮೆಂಟಿಂದ ನಿಮ್ಗೆ ಏನು ಬೇಕೋ ಆ ಒಂದು ಸೌಲಭ್ಯಗಳಾಗುತ್ತೆ. ಹಾಗಾಗಿ ನಿಂತಿರೋಂಥ ಕೆಲಸಗಳ ಬಗ್ಗೆ ನೀವು ಹೋಗಿ ಅವ್ರನ್ನ ವಿಚಾರಿಸ್ಕೊತ ವ್ಯವಹಾರ ಮುಗಿಸ್ಕೋಬೋದು. ಇನ್ನು 3ನೇ ಮನೆಯಲ್ಲಿರುವಂತಹ ಶುಕ್ರ ಮತ್ತು ಗುರುವಿನ ಪರಿಣಾಮದಿಂದಾಗಿ ನಿಮಗೆ ಒಳ್ಳೊಳ್ಳೆ ಸ್ನೇಹಿತರುಗಳ ಪರಿಚಯ ಆಗುತ್ತೆ. ಅಥವಾ ಹಳೆ ಸ್ನೇಹಿತರೆ ಮತ್ತೆ ನಿಮ್ಮ ಹತ್ರ ಬರ್ಬೋದು. ಮತ್ತು ಅವರಿಂದ ನಿಮಗೆ ಒಳ್ಳೆ ಲಾಭ ಕೂಡ ಆಗ್ತಾ ಇದೆ. ಸೊ ಅದು ಒಂದು ಖುಷಿ ಪಡುವಂಥ ವಿಷಯ ಆಗಿದೆ. ಅಷ್ಟೇ ಅಲ್ದಿರ, ಮೇಷರಾಶಿನಲ್ಲಿ ಇರುವಂಥ ಮಕ್ಕಳ ಆರೋಗ್ಯದ ಕಡೆ ಸ್ವಲ್ಪ ಗಮನ ಹರಿಸೋದು ತುಂಬ ಒಳ್ಳೆಯದು ಅಂತ ಹೇಳ್ತೀನಿ. ಏನಕ್ಕೆ ಅಂತಂದರೆ, ನಿಮ್ಮ 5ನೇ ಮನೆಯಲ್ಲಿ ಕೇತು ಕೂತಿರೋದ್ರಿಂದ ಮಕ್ಕಳಿಗೇನಾದರೂ ತೊಂದರೆ ಆಗುವಂಥ ಸಾಧ್ಯತೆಗಳಿರುತ್ತೆ. ಅಥವಾ ಅವರ ಆರೋಗ್ಯದ ಮೇಲೆ ಏನಾದರೂ ತೊಂದರೆ ಆಗ್ಬೋದು. ಅಥವಾ ಸಣ್ಣ ಮಕ್ಕಳಿದ್ರೆ ಎಲ್ಲಾದರೂ ಬಿದ್ದು ಏನಾದರೂ ಏಟ್ ಮಾಡ್ಕೊಳ್ಳೋ ಸಾಧ್ಯತೆಗಳಿರ್ಬೋದು. ಹಾಗಾಗಿ ಮಕ್ಕಳ ಬಗ್ಗೆ ಸ್ವಲ್ಪ ಗಮನ ಹರಿಸಿ ಅಂತ ಹೇಳ್ತೀನಿ. ಇನ್ನು ನಿಮ್ಮ ವ್ಯವಹಾರದಲ್ಲಿ ತುಂಬ ಚೆನ್ನಾಗಿರುತ್ತೆ. ಏನಕ್ಕೆ ಅಂತಂದರೆ, 10ನೇ ಮನೆಯಲ್ಲಿ ರಾಹು ಇರೋದ್ರಿಂದ ನಿಮ್ಮ ಬಿಸ್ನೆಸ್ನ ತುಂಬ ಚೆನ್ನಾಗಿ ಡೆವಲಪ್ಮೆಂಟ್ ಮಾಡಿಕೊಡ್ತಾರೆ. ಅದರಲ್ಲೂ ನೀವೇನಾದರೂ ಟೆಕ್ನಿಕಲ್ ವರ್ಕಲ್ಲಿದ್ದರೆ ಅಥವಾ ಮೊಬೈಲಿಗೆ ಸಂಬಂಧಪಟ್ಟಿದ್ದಾಗಿರ್ಬೋದು ಅಥವಾ IT ಕಂಪನಿನಲ್ಲಿದ್ದರೆ ಇನ್ನೂ ಹೆಚ್ಚು ಬಿಸ್ನೆಸ್ನ ಇಂಪ್ರೂವ್ಮೆಂಟ್ ಮಾಡಿಕೊಡ್ತಾರೆ ಅಂತ ಹೇಳ್ಬೋದು. ಇನ್ನು ಶನಿ 12ನೇ ಮನೆಯಲ್ಲಿ ಕೂತ್ಕೊಂಡಿದ್ರು ಕೂಡ ಅವರು ಹಿಮ್ಮುಖ ಸಂಚಾರ ಮಾಡ್ತಾ ಇರೋದ್ರಿಂದ ನಿಮಗೆ ವ್ಯವಹಾರದಲ್ಲಿ ಇನ್ನೂ ಚೆನ್ನಾಗೇ ಆಗಿಬರುತ್ತೆ. ಇನ್ನು ಯಾರೆಲ್ಲನೂ ವಿದೇಶ ಪ್ರಯಾಣ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಅವರೆಲ್ಲ ಇವಾಗ ಪ್ರಯತ್ನ ಪಡ್ಬೋದು. ವಿದೇಶದಲ್ಲಿ ಓದಬೇಕು ಅನ್ನೋದಾಗ್ಬೋದು ಅಥವಾ ಏನಾದರೂ ವ್ಯವಹಾರಕ್ಕೆ ಹೋಗಬೇಕು ಅನ್ನೋದಾಗ್ಬೋದು. ಅದೆಲ್ಲನೂ ಕೂಡ ಇವಾಗ ಪ್ರಯತ್ನ ಪಟ್ಟರೆ ಖಂಡಿತವಾಗ್ಲೂ ಅದು ಫಲಕಾರಿ ಆಗುತ್ತೆ ಅಂತ ಹೇಳ್ಬೋದು. ಇದಿಷ್ಟು ಮೇಷರಾಶಿಯ ಫಲಾಫಲಗಳಾಗಿರುತ್ತೆ. ಮತ್ತು ನಿಮಗೆ ಕೆಲವು ಸಣ್ಣ ಪುಟ್ಟ ಪರಿಹಾರ ಸಿಕ್ಕಿದ್ರೆ ಸಾಕು. ಯಾಕೆ ಅಂತಂದರೆ, ಈ ವಾರ ನಿಮಗೆ ಉತ್ತಮವಾದ ಫಲಿತಾಂಶನೇ ಇರೋದ್ರಿಂದ ಒಂದು ಸಣ್ಣ ಪುಟ್ಟ ಪರಿಹಾರಗಳನ್ನ ನಾನು ಹೇಳ್ಕೊಡ್ತೀನಿ. ಏನಂದರೆ, ಶನಿ ಮಹಾರಾಜರ ಇನ್ನೂ ಹೆಚ್ಚು ನಿಮಗೆ ಫಲಕಾರಿನ ಕೊಡಬೇಕು ಅಂತಂದರೆ ಶನಿ ಮಹಾರಾಜರ ಬೀಜ ಮಂತ್ರಗಳನ್ನು ಪಠನೆ ಮಾಡೋದಾಗ್ಬೋದು. ಮತ್ತು ರಾಹು ಬೀಜ ಮಂತ್ರಗಳನ್ನ ಪಠನೆ ಮಾಡೋದಾಗ್ಬೋದು. ಅಥವಾ ದುರ್ಗಾದೇವಿ ದೇವಸ್ಥಾನಕ್ಕೆ ಹೋಗಿ ಬರುವಂಥದ್ದಾಗ್ಬೋದು. ಇದನ್ನು ಮಾಡೋದ್ರಿಂದ ನಿಮಗೆ ಒಂದು ಕೆಟ್ಟ ಪರಿಣಾಮಗಳು ಬರ್ದಿರ ಅದರಿಂದ ನಿಮಗೆ ಒಳ್ಳೆ ಪರಿಣಾಮಗಳೇ ಬರುತ್ತೆ. ಇನ್ನು ಗುರು ಮತ್ತು ಶುಕ್ರ ಒಳ್ಳೆ ಸ್ಥಾನದಲ್ಲೇ ಕೂತಿರೋದ್ರಿಂದ ಅವರಿಂದ ಇನ್ನೂ ಹೆಚ್ಚು ಫಲ ಬರಬೇಕು ಅಂದರೆ ಅವ್ರನ್ನ ಕೂಡ ಆರಾಧನೆ ಮಾಡೋದ್ರಿಂದ ತುಂಬ ಒಳ್ಳೆಯದಾಗತ್ತೆ. ಇನ್ನು ವೃಷಭ ರಾಶಿಯ ಫಲಾಫಲಗಳನ್ನು ನೋಡೋಣ ಬನ್ನಿ. ವಾರದ ಪ್ರಾರಂಭದಲ್ಲಿ ನಿಮಗೆ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳು ಬರ್ಬೋದು. ಆದರೆ ವಾರಾಂತ್ಯದಲ್ಲಿ ನಿಮಗೆ ಅದು ಕ್ರಮೇಣ ಕಮ್ಮಿ ಆಗ್ತಾ ಹೋಗುತ್ತೆ. ಇನ್ನು ಹಣಕಾಸಿನ ವಿಷಯ ಅಂತ ಬಂದಾಗ ಈ ಸತಿ ನಿಮ್ಮ ಆರ್ಥಿಕ ಪರಿಸ್ಥಿತಿ ತುಂಬ ಚೆನ್ನಾಗಿರುತ್ತೆ. ಅಲ್ದಿರ, ನೀವು ಈ ಸತಿ ಏನಾದರೂ ನೀವು ಇನ್ವೆಸ್ಟ್ಮೆಂಟ್ ಮಾಡಬೇಕು ಎಲ್ಲಾದರೂ ಅಂತಂದಾಗ ಇದು ತುಂಬ ಗುಡ್ ಟೈಮ್ ಅಂತ ಕೂಡ ಹೇಳ್ಬೋದು. ನೀವೆಲ್ಲಾದರೂ
ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀರಾ, ಯಾವುದಾದ್ರೂ ಹಣನ ಹೂಡಿಕೆ ಮಾಡ್ತಾ ಇದ್ದೀರಾ ಅಂತಂದರೆ ಅದ್ರ ಬಗ್ಗೆ ಸ್ವಲ್ಪ ವಿಚಾರ ಮಾಡಿ ನೀವು ಹೂಡಿಕೆ ಮಾಡೋದು ಒಳ್ಳೆಯದು. ಏನಕ್ಕೆ ಅಂತಂದರೆ ಇವಾಗ ನೀವು ಹೂಡಿಕೆ ಮಾಡ್ತಾ ಇರೋಂಥ ಹಣ ಆಗ್ಬೋದು ಅಥವಾ ನೀವು ಚಿನ್ನ ಖರೀದಿ ಮಾಡೋದಾಗ್ಬೋದು, ನಿಮ್ಮ ಫ್ಯೂಚರ್ಗೆ ಅದು ತುಂಬ ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳ್ತೀನಿ. ಅಷ್ಟೇ ಅಲ್ದಿರ ನಿಮ್ಮ ಕುಟುಂಬದಲ್ಲಿ ನಿಮ್ಮ ಮಾತಿಗೆ ತುಂಬ ಪ್ರಾಧಾನ್ಯತೆ ಕೊಡ್ತಾರೆ. ನಿಮ್ಮ ಕುಟುಂಬದಲ್ಲಿ ಈ ನಡುವೆ ಆಗಿರುವಂತಹ ಕಲಹಗಳೇನಾದರೂ ಇತ್ತು ಅಂದರೆ ಕ್ರಮೇಣ ಕಮ್ಮಿ ಆಗ್ತಾ ಬರ್ತಾ ಇರುತ್ತೆ. ನಿಮ್ಮ ಮಾತಿಗೆ ಅವರು ಬೆಲೆ ಕೊಡೋದಕ್ಕೆ ಶುರು ಮಾಡ್ತಾರೆ. ಇನ್ನು ವಿದ್ಯಾರ್ಥಿಗಳಿಗೆ ಇದು ಉತ್ತಮ ಸಮಯ ಅಂತಲೇ ಹೇಳ್ಬೋದು. ನೀವು ಕಾಂಪಿಟೇಷನ್ ಎಕ್ಸಾಮ್ಸ್ ಏನಾದರೂ ಬರಿತಾ ಇದ್ದೀರಾ ಅಂತಂದರೆ ಖಂಡಿತವಾಗ್ಲೂ ಇವಾಗ ನೀವು ಪ್ರಯತ್ನ ಪಡ್ಬೋದು. ಇನ್ನು ತಾಯಿಯ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಹರಿಸೋದು ಒಳ್ಳೆಯದು ಅಂತ ಹೇಳ್ತೀನಿ. ಏನಾದರೂ ಅವರಿಗೆ ಸ್ವಲ್ಪ ಆರೋಗ್ಯದಲ್ಲಿ ಸಮಸ್ಯೆ ಬರ್ತಾ ಇದೆ ಅಂತಂದರೆ ಅದಕ್ಕೆ ಸಂಬಂಧಪಟ್ಟಂಥ ವೈದ್ಯರನ್ನ ಸಲಹೆ ತಗೊಳ್ಳೋದು ಉತ್ತಮ ಅಂತ ಹೇಳ್ತೀನಿ. ಅದಲ್ದಿರ ನಿಮಗೇನಾದರೂ ಭೂಮಿ ವ್ಯವಹಾರದಲ್ಲಿ ಸ್ವಲ್ಪ ಅಡೆತಡೆಗಳು ಬರ್ಬೋದು. ಮತ್ತು ಏನಾದರೂ ನಿಮಗೆ ಕೆಲಸ ಅದು ಭೂಮಿ ವ್ಯವಹಾರದಲ್ಲಿ ನಿಧಾನ ಆಗೋ ಸಾಧ್ಯತೆಗಳು ಕೂಡ ಇದೆ. ಇದೆಲ್ಲನೂ ಈ ವಾರದ ವೃಷಭ ರಾಶಿಯವರ ಒಂದು ಆಗು ಹೋಗುಗಳಾಗಿದೆ. ಅಲ್ದಿರ ಈ ವಾರ ನಿಮಗೆ ಒಂದು ಉತ್ತಮವಾದ ಫಲಿತಾಂಶ ಬೇಕು ಅಂತಂದರೆ ಶುಕ್ರ ಬೀಜ ಮಂತ್ರ ಹಾಗೂ ಗುರು ಬೀಜ ಮಂತ್ರನ ಪಠನೆ ಮಾಡೋದ್ರಿಂದ ಹಾಗೂ ಶನೈಶ್ಚರನ ಆರಾಧನೆ ಮಾಡೋದ್ರಿಂದ ನಿಮಗೆ ಉತ್ತಮ ಫಲ ಸಿಕ್ಕುತ್ತೆ. ಇನ್ನು ಈ ವಾರ ಮಿಥುನ ರಾಶಿಯ ಫಲಾಫಲಗಳು ಹೇಗಿದೆ ಅಂತ ನೋಡೋಣ ಬನ್ನಿ. ಉದ್ಯೋಗ ಆಗ್ಬೋದು ಅಥವಾ ವ್ಯವಹಾರ ಆಗ್ಬೋದು, ಈ ವಾರ ನಿಮಗೆ ಉತ್ತಮ ರೀತಿಯಲ್ಲಿ ಇರುತ್ತೆ. ಇನ್ನು ಗಂಡ ಹೆಂಡತಿನಲ್ಲಿ ಉತ್ತಮವಾದ ಬಾಂಧವ್ಯನ ಬೆಳೀತಾ ಹೋಗುತ್ತೆ. ಅಲ್ದಿರ ಗುರು ಮತ್ತು ಶುಕ್ರರ ಉಪಸ್ಥಿತಿಯಿಂದ ನಿಮ್ಮ ಆಲೋಚನೆಗಳು ಬಹಳ ಉತ್ತಮವಾಗಿರುತ್ತೆ. ಆದಾಯ ಹೆಚ್ಚಾಗಿ ಆರ್ಥಿಕ ಸಮಸ್ಯೆ ಕ್ರಮೇಣ ಕಡಿಮೆ ಆಗ್ತಾ ಹೋಗ್ತಾ ಇರುತ್ತೆ. ಮತ್ತು ನಿಮ್ಮ ಸಹೋದರರಿಂದ ನಿಮಗೆ ಉತ್ತಮವಾದ ಬೆಂಬಲ ಸಿಗ್ತಾ ಹೋಗ್ತಾ ಇರುತ್ತೆ. ಮತ್ತು ನಿಮಗೆ ಕೆಲಸದ ಅವಕಾಶಗಳು ಒಳ್ಳೆ ರೀತಿಯಲ್ಲಿ ಹುಡ್ಕೊತ ನಿಮ್ಮ ಹತ್ರ ಬರುತ್ತೆ. ಇನ್ನು IT ನಲ್ಲಿ ವರ್ಕ್ ಮಾಡ್ತಿರೋರಿಗೆ ಅಥವಾ ಮೆಡಿಕಲ್ ಫೀಲ್ಡಲ್ಲಿ ವರ್ಕ್ ಮಾಡ್ತಿರೋರಿಗೆ ವಿದೇಶಕ್ಕೆ ಹೋಗುವಂತಹ ಅವಕಾಶಗಳು ಕೂಡ ಬರ್ತಾ ಇದೆ. ಇನ್ನು ವಾಹನ ಚಾಲನೆ ಮಾಡಬೇಕಾದ್ರೆ ಸ್ವಲ್ಪ ಹುಷಾರಾಗಿ ಚಾಲನೆ ಮಾಡೋದು ಒಳ್ಳೆಯದು ಅಂತ ಹೇಳ್ತೀನಿ. ಇದಿಷ್ಟು ಮಿಥುನ ರಾಶಿಯವರ ವಾರದ ಫಲಾನುಫಲಗಳಾಗಿದೆ. ಸೊ ಈ ವಾರ ನಿಮಗೆ ಎಲ್ಲ ಉತ್ತಮವಾಗೇ ಇದೆ. ಇನ್ನಷ್ಟು ಉತ್ತಮ ಫಲಿತಾಂಶಗಳು ನಿಮಗೆ ಬೇಕು ಅಂತಂದರೆ ಲಕ್ಷ್ಮೀನಾರಾಯಣನ ಸ್ತೋತ್ರನ ಪಠನೆ ಮಾಡೋದು ಹಾಗೂ ಗುರು ಶುಕ್ರರ ಮಂತ್ರನ ಪಠನೆ ಮಾಡೋದ್ರಿಂದ ನಿಮಗೆ ಉತ್ತಮ ಫಲಗಳು ಸಿಗುತ್ತೆ ಅಂತ ಹೇಳ್ತೀನಿ. ಇನ್ನು ಈ ವಾರ ಕರ್ಕಾಟಕ ರಾಶಿಯವರ ವಾರ ಭವಿಷ್ಯ ಹೇಗಿದೆ ಅಂತ ನೋಡೋಣ ಬನ್ನಿ. ಮೊದಲನೇದಾಗಿ ಆರೋಗ್ಯ ಸಮಸ್ಯೆ ಸ್ವಲ್ಪ ನಿಮಗೆ ಈ ವಾರ ಕಾಡುತ್ತೆ. ಆರ್ಥಿಕ ಪರಿಸ್ಥಿತಿನಲ್ಲಿ ಸ್ವಲ್ಪ ಏರುಪೇರುಗಳಾಗೋ ಸಾಧ್ಯತೆಗಳು ಜಾಸ್ತಿ ಇದೆ. ಅನಾವಶ್ಯಕವಾದ ಖರ್ಚುಗಳು ನಿಮಗೆ ಎದುರಾಗೋ ಸಾಧ್ಯತೆಗಳು ಜಾಸ್ತಿ ಇದೆ. ನೀವು ಏನಾದರೂ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀರಾ ಅಂತಂದಾಗ ಸ್ವಲ್ಪ ಆಲೋಚನೆ ಮಾಡಿ ಇನ್ವೆಸ್ಟ್ಮೆಂಟ್ ಮಾಡೋದು ಒಳ್ಳೆಯದು ಅಂತ ಹೇಳ್ತೀನಿ. ಇನ್ನು ಕುಟುಂಬದಲ್ಲಿ ಸ್ವಲ್ಪ ಕಲಹಗಳು ಬರೋ ಸಾಧ್ಯತೆಗಳು ಜಾಸ್ತಿ ಇರೋದ್ರಿಂದ ನೀವು ಸ್ವಲ್ಪ ತಾಳ್ಮೆಯಿಂದ ವರ್ತಿಸೋದು ಉತ್ತಮ. ಇನ್ನು ವಾಹನ ಚಾಲನೆ ಮಾಡಬೇಕಾದ್ರೆ ನೋಡ್ಕೊತ ವಾಹನ ಚಾಲನೆ ಮಾಡೋದು ತುಂಬ ಉತ್ತಮವಾಗಿರುತ್ತೆ. ಅಪಘಾತಗಳಾಗುವಂಥ ಸಾಧ್ಯತೆಗಳು ಜಾಸ್ತಿ ಇದೆ. ಇನ್ನು ಇವಿಷ್ಟು ಕರ್ಕಾಟಕ ರಾಶಿಯ ವಾರ ಭವಿಷ್ಯ ಆಗಿದೆ. ಇನ್ನು ಪರಿಹಾರಕ್ಕೆ ಅಂತ ಬಂದಾಗ ಚಂದ್ರನ ಸ್ತೋತ್ರ ಪಠನೆ ಮಾಡೋದು ಹಾಗೂ ಶನಿಯ ಬೀಜ ಮಂತ್ರನ ಪಠನೆ ಮಾಡೋದ್ರಿಂದ ಉತ್ತಮವಾದ ಫಲಿತಾಂಶನ ನೀವು ನೋಡ್ಬೋದು. ಇನ್ನು ಸಿಂಹ ರಾಶಿಯವರ ವಾರ ಭವಿಷ್ಯ ಹೇಗಿದೆ ಅಂತ ನೋಡೋಣ ಬನ್ನಿ. ನಿಮ್ಮ ಸುತ್ತಮುತ್ತಲಿನ ಜನಗಳ ನಿರೀಕ್ಷೆ ಈ ವಾರ ನಿಮ್ಮ ಮೇಲೆ ಹೆಚ್ಚಾಗಿರುತ್ತೆ. ಇನ್ನು ಅವರ ನಿರೀಕ್ಷೆಗಳನ್ನ ನೀವು ಪೂರೈಕೆ ಮಾಡೋಕ್ಕೋಗಿ ನೀವೇ ಸಮಸ್ಯೆಗಳಿಗೆ ಸಿಗಾಕೊಳ್ಳೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಯಾರನ್ನು ಅತಿಯಾಗಿ ನಂಬದೇ ಇರೋದು ಈ ವಾರ ಒಳ್ಳೆಯದು ಅಂತ ಹೇಳ್ತೀನಿ. ಹಾಗೆ ಕೋಪನ ನಿಯಂತ್ರಣದಲ್ಲಿ ಇಟ್ಕೊಳ್ಳಿ. ಶನಿ 8ನೇ ಮನೆಯಲ್ಲಿ ಇರೋದ್ರಿಂದ ದಯಮಾಡಿ ನೀವು ಯಾವುದಾದ್ರೂ ಕಾನೂನು ಬಾಹಿರವಾಗಿರುವಂಥದ್ದು ಅಥವಾ ಕಾನೂನಿಗೆ ವಿರುದ್ಧವಾಗಿರುವಂಥ ಯಾವುದಾದ್ರೂ ಚಟುವಟಿಕೆಗಳನ್ನ ಮಾಡ್ತಾ ಇದ್ದರೆ ಅಥವಾ ಕೆಲಸಗಳನ್ನ ಮಾಡ್ತಾ ಇದ್ದರೆ ದಯಮಾಡಿ ಅದನ್ನು ನೀವು ಕಂಟ್ರೋಲ್ ಮಾಡ್ಕೊಬೇಕು ಅಂತ ಹೇಳ್ತೀನಿ. ಇನ್ನು ದುಡ್ಡಿನ ವ್ಯವಹಾರದಲ್ಲಿ ತುಂಬ ಎಚ್ಚರಿಕೆ ವಹಿಸ್ಕೊಳ್ಳೋದು ಒಳ್ಳೆಯದು. ಇನ್ನು 11ನೇ ಮನೆಯಲ್ಲಿ ಗುರು ಶುಕ್ರ ಇರೋದ್ರಿಂದ ಅದರಿಂದ ನಿಮಗೆ ಒಳ್ಳೆ ಫಲಿತಾಂಶನೇ ಸಿಗುತ್ತೆ. ಅಂದರೆ ನಿಮಗೆ ದುಡ್ಡು ಕಾಸಿನ ತೊಂದರೆ ಏನು ಅಷ್ಟಾಗಿ ಬರೋದಿಲ್ಲ. ಆದರೆ ಬಂದಂಥ ದುಡ್ಡನ್ನ ನೀವು ಹೇಗೆ ಖರ್ಚು ಮಾಡ್ತೀರೋ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ವಿದೇಶ ಪ್ರಯಾಣಕ್ಕೇನಾದರೂ ನೀವು ಪ್ರಯತ್ನ ಪಡ್ತಾ ಇದ್ದರೆ ಇದು ಉತ್ತಮವಾದ ಸಮಯ. ನೀವು ದಯಮಾಡಿ ಯೋಚನೆ ಮಾಡಿ ಇದನ್ನು ಹೋಗ್ಬೋದು. ಇನ್ನು ವಿದ್ಯಾರ್ಥಿಗಳು ಸ್ವಲ್ಪ ಶ್ರಮ ವಹಿಸಿ ತಮ್ಮ ವಿದ್ಯಾಭ್ಯಾಸದ ಕಡೆ ಪ್ರಯತ್ನ ಪಡಬೇಕು ಅಂತ ಹೇಳ್ತೀನಿ. ಇನ್ನು ಇದಿಷ್ಟು ಬಂದು ಸಿಂಹರಾಶಿಯವರ ಫಲಾನುಫಲಗಳಾಗಿರುತ್ತೆ. ಇನ್ನು ಪರಿಹಾರ ಅಂತ ಬಂದಾಗ ಶನಿಯ ಬೀಜ ಮಂತ್ರಗಳು ಹಾಗೂ ಸೂರ್ಯನ ಜಪ ಮಾಡೋದ್ರಿಂದ ನಿಮಗೆ ಉತ್ತಮವಾದ ಫಲಿತಾಂಶ ಸಿಕ್ಕತ್ತೆ. ಇನ್ನು ಕನ್ಯಾ ರಾಶಿಯವರ ಈ ವಾರದ ಫಲಾನುಫಲಗಳನ್ನು ನೋಡೋಣ ಬನ್ನಿ. ಸಂಗಾತಿಯೊಂದಿಗೆ ಸಣ್ಣ ಪುಟ್ಟ ಕಲಹಗಳಾಗೋ ಸಾಧ್ಯತೆಗಳು ಜಾಸ್ತಿ ಇದೆ. ಯಾವುದಕ್ಕೂ ಆತುರದ ನಿರ್ಧಾರಗಳನ್ನ ತೆಗೆದುಕೊಳ್ಳೋಕೆ ಹೋಗಬೇಡಿ. ಇನ್ನು ಉದ್ಯೋಗದಲ್ಲಾಗ್ಬೋದು, ವ್ಯವಹಾರದಲ್ಲಾಗ್ಬೋದು ಕೆಲವು ಸವಾಲುಗಳು ನಿಮಗೆ ಎದುರಾಗೋ ಸಾಧ್ಯತೆಗಳು ಜಾಸ್ತಿ ಇದೆ. ಆದರೆ ನಿಮ್ಮ ಕಠಿಣ ಪರಿಶ್ರಮದಿಂದ ನೀವು ಎಲ್ಲ ಸಮಸ್ಯೆಗಳಿಂದನೂ ಹೊರಗಡೆ ಬರ್ತೀರಾ. ಇನ್ನು ಹೊಸ ಯೋಜನೆಗಳೇನಾದರೂ ನೀವು ಶುರು ಮಾಡ್ತಾ ಇದ್ದೀರಾ ಅಂದರೆ ಯೋಚನೆ ಮಾಡಿ ನಿರ್ಧಾರ ತಗೊಳ್ಳೋದು ತುಂಬ ಉತ್ತಮ ಅಂತ ಹೇಳ್ತೀನಿ. ಅನಾವಶ್ಯಕ ಖರ್ಚುಗಳು ಎದುರಾಗೋ ಸಾಧ್ಯತೆಗಳು ಜಾಸ್ತಿ ಇದೆ. ಆದಾಯಕ್ಕೇನೂ ಕೊರತೆ ಇರೋದಿಲ್ಲ. ಎಷ್ಟೇ ಆದಾಯ ಬಂದರೂ ಕೂಡ ನೀವು ಈ ವಾರ ಏನು ಇನ್ವೆಸ್ಟ್ಮೆಂಟ್ ಮಾಡ್ತೀರ ಅನ್ನೋದು ತುಂಬ ಪ್ರಮುಖವಾಗಿರುತ್ತೆ.
ಅಲ್ದಿರ ನಿಮಗೆ ಈ ವಾರ ಶತ್ರುಗಳು ಜಾಸ್ತಿ ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇದೆ. ಇನ್ನು ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಹರಿಸ್ಕೊಂಡ್ರೆ ಸಾಕು. ಇನ್ನು ಇವಿಷ್ಟು ಬಂದು ಕನ್ಯಾ ರಾಶಿಯವರ ಈ ವಾರದ ಫಲಾನುಫಲಗಳಾಗಿರುತ್ತೆ. ಇನ್ನು ಪರಿಹಾರ ಅಂತ ಬಂದಾಗ ಲಕ್ಷ್ಮೀನಾರಾಯಣನ ಹೃದಯ ಪಾರಾಯಣ ಮಾಡೋದಾಗ್ಬೋದು ಅಥವಾ ಶನಿಯ ಬೀಜ ಮಂತ್ರ ಪಾರಾಯಣ ಮಾಡೋದಾಗ್ಬೋದು ನಿಮಗೆ ಉತ್ತಮ ಫಲನ ಕೊಡುತ್ತೆ. ಇನ್ನು ಈ ವಾರ ತುಲಾ ರಾಶಿಯವರ ವಾರ ಭವಿಷ್ಯ ಹೇಗಿದೆ ಅಂತ ನೋಡೋಣ ಬನ್ನಿ. ಇನ್ನು ಜುಲೈ 28ನೇ ತಾರೀಕುವರೆಗೂ ಮಂಗಳ ಗ್ರಹವು ಸಿಂಹ ರಾಶಿಯಲ್ಲಿದ್ದು ಕನ್ಯಾ ರಾಶಿಗೆ ಪ್ರವೇಶ ಮಾಡ್ತಾ ಇದೆ. ಮಂಗಳ ಗ್ರಹವು ತುಲಾ ರಾಶಿಗೆ 2 ಮತ್ತು 7ನೇ ಮನೆ ಅಧಿಪತಿ ಆಗಿರೋದ್ರಿಂದ 12ನೇ ಮನೆ ವ್ಯಯಸ್ಥಾನಕ್ಕೆ ಬರ್ತಾ ಇರೋದು ಅಷ್ಟು ಉತ್ತಮ ಅಲ್ಲ. ಇನ್ನು ಮಾನಸಿಕ ಪರಿಸ್ಥಿತಿನ ನೀವು ದೃಢವಾಗಿ ಇಟ್ಕೊಳ್ಳೋದು ಉತ್ತಮ. ಕುಟುಂಬ ಸದಸ್ಯರೊಂದಿಗೆ ನಿಮ್ಮ ಉತ್ತಮ ಬಾಂಧವ್ಯನ ಬೆಳೆಸ್ಕೊಬೇಕು ಅಂತ ಹೇಳ್ತೀನಿ. ಅಲ್ದಿರ ಹಣಕಾಸಿನ ವಿಷಯದಲ್ಲಿ ಎಚ್ಚರಿಕೆಯಿಂದ ನೀವು ಮುನ್ನುಗ್ಗಬೇಕು. ಸರ್ಕಾರಕ್ಕೆ ಸಂಬಂಧಪಟ್ಟಿರುವಂಥ ಕೆಲಸಗಳು ನಿಮಗೆ ಈ ವಾರ ಪೂರ್ಣ ಆಗುತ್ತೆ. ಅಲ್ದಿರ ಬುಧನ ಸಂಚಾರದಿಂದ ವ್ಯವಹಾರಗಳು ನಿಮಗೆ ಉತ್ತಮವಾಗಿದೆ. ಉತ್ತಮವಾದ ಹಣಕಾಸು ಬಂದರೂ ಕೂಡ ಅದನ್ನು ಖರ್ಚು ಮಾಡೋ ರೀತಿನ ನೀವು ಸ್ವಲ್ಪ ನೋಡ್ಕೊಳ್ಳೋದು ಉತ್ತಮ. ಅಲ್ದಿರ 6ನೇ ಮನೆಯಲ್ಲಿರೋ ಶನಿ ಪ್ರಭಾವದಿಂದ ನೀವು ಮಾಡ್ತಿರೋ ಕೆಲಸದಲ್ಲಿ ಸ್ವಲ್ಪ ನೀವು ನಿಯತ್ತು ತೋರಿಸಿದ್ರೆ ನಿಮಗೆ ಅಲ್ಲಿಂದ ಬರಬೇಕಾಗಿರುವಂಥ ಉತ್ತಮವಾದ ಒಂದು ಪ್ರಶಂಸೆ ನಿಮಗೆ ಸಿಗುತ್ತೆ. ಈ ವಾರ ನಿಮಗೆ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳು ಎದುರಾಗೋ ಸಾಧ್ಯತೆಗಳು ಜಾಸ್ತಿ ಇದೆ. ಹಾಗಾಗಿ ನಿರ್ಲಕ್ಷ್ಯ ಮಾಡ್ದಿರ ವೈದ್ಯರ ಸಲಹೆ ತಗೊಳ್ಳೋದು ಉತ್ತಮ. ಇವಿಷ್ಟು ತುಲಾ ರಾಶಿಯವರ ವಾರ ಭವಿಷ್ಯ ಆಗಿದೆ. ಇನ್ನು ಪರಿಹಾರ ಅಂತ ಬಂದಾಗ ಸುಬ್ರಹ್ಮಣ್ಯ ಸ್ವಾಮಿಯ ಜಪ ಮಾಡೋದಾಗ್ಬೋದು ಅಥವಾ ಆಂಜನೇಯನ ಆರಾಧನೆ ಮಾಡೋದಾಗ್ಬೋದು ತುಂಬ ಒಳ್ಳೆ ಫಲನ ನೀವು ಸಿಗುತ್ತೆ. ಇನ್ನು ಈ ವಾರ ವೃಶ್ಚಿಕ ರಾಶಿಯವರ ಫಲಾನುಫಲಗಳು ಹೇಗಿದೆ ಅಂತ ನೋಡೋಣ ಬನ್ನಿ. ಈ ವಾರ ನಾವು ವೃಶ್ಚಿಕ ರಾಶಿಗೆ ಮಿಶ್ರ ಫಲಗಳನ್ನ ನೋಡ್ಬೋದು. ಮೊದಲನೇದಾಗಿ ಆರ್ಥಿಕವಾಗಿ ಖರ್ಚು ಹೆಚ್ಚಾಗೋ ಸಾಧ್ಯತೆಗಳು ಜಾಸ್ತಿ ಇದೆ. ಹಾಗೂ ವೃತ್ತಿ ಜೀವನದಲ್ಲಿ ಪ್ರಗತಿ ಕೂಡ ಹೊಂದಬಹುದು ನೀವು. ಹಾಗೆ ವ್ಯವಹಾರದಲ್ಲೂ ಕೂಡ ಹೊಸ ಅವಕಾಶಗಳು ನಿಮಗೆ ಬರ್ತಾ ಹೋಗುತ್ತೆ. ಇನ್ನು ಉದ್ಯೋಗದಲ್ಲಿ ಕೂಡ ಉದ್ಯೋಗ ಬದಲಾವಣೆ ಆಗೋ ಸಾಧ್ಯತೆಗಳು ಕೂಡ ಜಾಸ್ತಿ ಇದೆ. ಮುಂಗೋಪನ ನಿಯಂತ್ರಣದಲ್ಲಿ ಇಟ್ಕೊಳ್ಳೋದು ಉತ್ತಮ ಅಂತ ಹೇಳ್ತೀನಿ. ಹಾಗೂ ವಿದ್ಯಾರ್ಥಿಗಳು ತಮ್ಮ ಅಧ್ಯಯನದ ಕಡೆ ಜಾಸ್ತಿ ಗಮನ ಕೊಡೋದ್ರಿಂದ ಉತ್ತಮವಾದ ಫಲಿತಾಂಶನ ತಗೋಬೋದು. ಇನ್ನು ಮನೆಯಲ್ಲಿರುವಂಥ ಹಿರಿಯರು ನಿಮಗೆ ಉತ್ತಮವಾದ ಬೆಂಬಲನ ಕೊಡ್ತಾರೆ. ಹಾಗಾಗಿ ನೀವು ಕುಟುಂಬದವ್ರ ಜೊತೆ ಜಾಸ್ತಿ ಬೆರೆತು ಕೆಲಸ ಮಾಡೋದ್ರಿಂದ ನಿಮಗೆ ಇನ್ನೂ ಉತ್ತಮವಾದ ಫಲಿತಾಂಶಗಳು ಸಿಗ್ತಾ ಹೋಗುತ್ತೆ. ಇನ್ನು ಆಸ್ತಿ ಅಥವಾ ಮನೆ ಮಾರಾಟ ಅಥವಾ ತಗೊಳ್ಳೋ ಅಂತ ಯಾವುದಾದ್ರೂ ಒಂದು ನಿರ್ಧಾರ ಏನಾದರೂ ಮಾಡ್ತಾರೆ ಅದನ್ನು ಮುಂದೂಡೋದು ಉತ್ತಮ ಅಂತ ಹೇಳ್ತೀನಿ. ಮತ್ತು ಮಕ್ಕಳೇನಾದರೂ ನಿರೀಕ್ಷೆ ಮಾಡ್ತಾಯಿದ್ರೆ ಇದು ಉತ್ತಮವಾದ ಸಮಯ. ಇವಿಷ್ಟು ವೃಶ್ಚಿಕ ರಾಶಿಯವರ ಫಲಾನುಫಲಗಳಾಗಿದೆ. ಇನ್ನು ಪರಿಹಾರ ಅಂತ ಬಂದಾಗ ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆ ಹಾಗೂ ಆಂಜನೇಯ ಸ್ವಾಮಿಯ ಆರಾಧನೆ ಮಾಡೋದ್ರಿಂದ ನಿಮಗೆ ಉತ್ತಮವಾದ ಫಲ ಸಿಗುತ್ತೆ. ಇನ್ನು ಈ ವಾರ ಧನುಸು ರಾಶಿಯವರ ವಾರದ ಫಲಾನುಫಲಗಳನ್ನು ನೋಡೋಣ ಬನ್ನಿ. ಈ ವಾರ ಧನುಸು ರಾಶಿಯವರಿಗೆ ಉತ್ತಮವಾದ ಫಲಗಳೇ ಇದೆ. ಉದ್ಯೋಗದಲ್ಲಿ ಬಡ್ತಿ ಸಿಗೋ ಸಾಧ್ಯತೆಗಳು ಜಾಸ್ತಿ ಇದೆ. ಹಾಗೆ ಇವರ ವ್ಯವಹಾರದಲ್ಲಿ ಕೂಡ ಉತ್ತಮವಾದ ಆದಾಯ ಬರ್ತಾ ಇದೆ. ಅಷ್ಟೇ ಅಲ್ದಿರ ಇವರಿಗೆ ನಾನಾ ರೀತಿಯಿಂದ ಕೂಡ ಆದಾಯ ಬರೋ ಸಾಧ್ಯತೆಗಳು ಜಾಸ್ತಿ ಇದೆ. ಹಾಗಾಗಿ ಖರ್ಚಿನ ಮೇಲೆ ನಿಯಂತ್ರಣ ಇಟ್ಕೊಳ್ಳೋದು ಒಳ್ಳೆಯದು. ಇನ್ನು ಈ ವಾರ ಆರೋಗ್ಯದ ಕಡೆ ಸ್ವಲ್ಪ ಗಮನ ಹರಿಸ್ಬೇಕಾಗತ್ತೆ. ಸಾಲದಕ್ಕೆ ನಿಮ್ಮ ತಾಯಿಯವರ ಆರೋಗ್ಯದ ಕಡೆ ಕೂಡ ನೀವು ಗಮನ ಹರಿಸೋದು ಉತ್ತಮ. ಇನ್ನು ತುಂಬ ದಿವಸಗಳಿಂದ ಬ್ಯಾಂಕಿನ ವ್ಯವಹಾರ ಏನಾದರೂ ನೀವು ಪ್ರಯತ್ನ ಪಡ್ತಾ ಇದ್ದರೆ, ಬ್ಯಾಂಕ್ನಲ್ಲಿ ಆಗಬೇಕಾಗಿರೋಂಥ ಯಾವುದೇ ಕೆಲಸಕ್ಕೆ ನೀವು ಪ್ರಯತ್ನ ಪಡ್ತಾ ಇದ್ದರೆ ಈ ವಾರ ಖಂಡಿತವಾಗ್ಲೂ ನಿಮ್ಮ ಕೆಲಸಗಳು ಸುಲಭವಾದ ರೀತಿಯಲ್ಲಿ ಆಗೋಗ್ಬಿಡುತ್ತೆ. ವಿದ್ಯಾರ್ಥಿಗಳಿಗೆ ಇನ್ನೂ ತುಂಬ ಉತ್ತಮವಾದ ಸಮಯ ಅಂತಲೇ ಹೇಳ್ಬೋದು. ಅದಲ್ದಿರ ಗಂಡ ಹೆಂಡತಿ ಮಧ್ಯದಲ್ಲಿ ಒಂದು ಉತ್ತಮವಾದ ಬಾಂಧವ್ಯ ಬೆಳೀತಾ ಹೋಗುತ್ತೆ. ಇನ್ನು ವಾರದ ಕೊನೆಯಲ್ಲಿ ಕುಟುಂಬದಲ್ಲಿ ಕಲಹಗಳಾಗುವಂಥ ಸಾಧ್ಯತೆ ಇರೋದ್ರಿಂದ ತಾವು ಸ್ವಲ್ಪ ತಾಳ್ಮೆಯಿಂದ ವರ್ತನೆ ಮಾಡೋದ್ರಿಂದ ಎಲ್ಲ ಉತ್ತಮವಾಗಿ ನಡೆಯುತ್ತೆ. ಇವಿಷ್ಟು ಧನುಸ್ಸು ರಾಶಿಯವರ ಫಲಾನುಫಲಗಳಾಗಿರುತ್ತೆ. ಇನ್ನು ಪರಿಹಾರ ಅಂತ ಬಂದಾಗ ಶನೈಶ್ಚರನ ಧ್ಯಾನ ಮಾಡೋದ್ರಿಂದ ಹಾಗೂ ಗುರು ಶುಕ್ರರ ಮಂತ್ರ ಪಠನೆ ಮಾಡೋದ್ರಿಂದ ಉತ್ತಮವಾದ ಫಲನೇ ಸಿಗುತ್ತೆ. ಇನ್ನು ಈ ವಾರ ಮಕರ ರಾಶಿಯವರ ಫಲಾನುಫಲಗಳು ಹೇಗಿದೆ ಅಂತ ನೋಡೋಣ ಬನ್ನಿ. ಮಕರ ರಾಶಿಯವರಿಗೆ ಈ ವಾರ ಮಿಶ್ರ ಫಲಿತಾಂಶನ ನಾವು ನೋಡ್ಬೋದು. ಯಾವುದೇ ನಿರ್ಧಾರ ತಗೊಳ್ಳೋದಕ್ಕೆ ಮುಂಚೆ 1-2 ಬಾರಿ ಯೋಚನೆ ಮಾಡಿ ನಿರ್ಧಾರ ತಗೊಳ್ಳೋದು ಒಳ್ಳೆಯದು. ಹಾಗೆ ಯಾರ ಹತ್ರ ಏನಾದರೂ ಮಾತಾಡ್ತಾ ಇರಬೇಕಾದ್ರೆ ನಿಮ್ಮ ಮಾತಿನ ಕಡೆ ಸ್ವಲ್ಪ ಗಮನ ಹರಿಸ್ಕೊಳ್ಳೋದು ಒಳ್ಳೆಯದು. ಕೆಲವು ಆರ್ಥಿಕ ಸಮಸ್ಯೆಗಳು ನಿಮಗೆ ಎದುರಾಗಬಹುದು. ಹಾಗಾಗಿ ಖರ್ಚಿನ ಕಡೆ ಸ್ವಲ್ಪ ಗಮನ ಹರಿಸ್ಕೊಳ್ಳೋದು ಒಳ್ಳೆಯದು. ನಿಮ್ಮ ಗಂಡ ಹೆಂಡತಿಯರ ಮಧ್ಯೆ ಒಂದು ಉತ್ತಮವಾದ ಬಾಂಧವ್ಯ ಬೆಳೀತಾ ಇದೆ. ಹಾಗೆ ಉದ್ಯೋಗದಲ್ಲಿ ಕೂಡ ನಿಮಗೆ ಒಂದು ಒಳ್ಳೆ ಪ್ರಶಂಸೆ ನಿಮಗೆ ದೊರಕ್ತಾ ಇದೆ. ಇನ್ನು ಆರೋಗ್ಯದಲ್ಲಿ ಏನಾದರೂ ಸಮಸ್ಯೆಗಳು ಕಂಡು ಬಂದರೆ ತಕ್ಷಣವೇ ವೈದ್ಯರ ಸಲಹೆ ಪಡ್ಕೊಳ್ಳೋದು ಉತ್ತಮ. ಅಷ್ಟೇ ಅಲ್ದಿರ ನಿಮ್ಮ ಸಹೋದರಿಗೂ ಕೂಡ ಆರೋಗ್ಯ ಸಮಸ್ಯೆಗಳು ಬರುವಂಥ ಸಾಧ್ಯತೆಗಳು ಜಾಸ್ತಿ ಇದೆ ಈ ವಾರದಲ್ಲಿ. ಇವಿಷ್ಟು ಮಕರ ರಾಶಿಯವರ ಫಲಾನುಫಲಗಳಾಗಿದೆ. ಇನ್ನು ಪರಿಹಾರ ಅಂತ ಬಂದಾಗ ದುರ್ಗಾದೇವಿಯ ಆರಾಧನೆ ಮಾಡೋದಾಗ್ಬೋದು ಅಥವಾ ಶನೈಶ್ಚರನ ಆರಾಧನೆ ಮಾಡೋದ್ರಿಂದ ನಿಮ್ಮ ಎಲ್ಲ ಸಮಸ್ಯೆಗಳಿಂದನೂ ನೀವು ಪರಿಹಾರ ಹೊಂದಬಹುದು. ಇನ್ನು ಈ ವಾರ ಕುಂಭರಾಶಿಯವರ ವಾರ ಭವಿಷ್ಯ ಹೇಗಿದೆ ಅಂತ ನೋಡೋಣ ಬನ್ನಿ.
ಇನ್ನು ಈ ವಾರ ಕುಂಭರಾಶಿಯವರಿಗೆ ಹೊಸ ಸವಾಲುಗಳೇ ಎದುರಾಗಲಿದೆ. ವಾರದ ಪ್ರಾರಂಭದಲ್ಲಿ ಆರ್ಥಿಕ ಸಮಸ್ಯೆಗಳು ಕೂಡ ಕಾಡೋ ಸಾಧ್ಯತೆ ಇದೆ. ಖರ್ಚು ಕೂಡ ಹೆಚ್ಚಾಗೋ ಸಾಧ್ಯತೆಗಳಿದೆ. ಖರ್ಚಿನ ಬಗ್ಗೆ ಸ್ವಲ್ಪ ನಿಯಂತ್ರಣದಲ್ಲಿ ಇಟ್ಕೊಳ್ಳೋದು ಉತ್ತಮ ಅಂತ ಹೇಳ್ತೀನಿ. ಇನ್ನು ಯಾವುದಾದ್ರೂ ಹೊಸ ವ್ಯವಹಾರಗಳು ಶುರು ಮಾಡೋದಿದ್ರೆ ಒಂದು ಸತಿ ಒಪ್ಪಂದನ ಒಂದಲ್ಲ 2 ಬಾರಿ ಅದನ್ನು ಓದಿ ತಿಳ್ಕೊಂಡು ನಂತರ ಒಪ್ಪಂದಕ್ಕೆ ಸಹಿ ಹಾಕೋದು ಉತ್ತಮ ಅಂತ ಹೇಳ್ತೀನಿ. ಇನ್ನು ಸ್ನೇಹಿತರನ್ನು ವಿಚಾರದಲ್ಲಿ ಬಂದಾಗ ನಿಮಗೆ ಉತ್ತಮವಾದ ಸ್ನೇಹಿತರುಗಳು ಈ ವಾರ ಪರಿಚಯ ಆಗೋ ಸಾಧ್ಯತೆಗಳು ಜಾಸ್ತಿ ಇದೆ. ಹಾಗೆ ನಿಮ್ಮ ಪ್ರೇಮ ಸಂಬಂಧಗಳಲ್ಲಿ ಸ್ವಲ್ಪ ಹೊಸ ತಿರುವುಗಳನ್ನೇ ತಗೊಳ್ಳೋವಂಥ ಸಾಧ್ಯತೆಗಳು ಜಾಸ್ತಿ ಇದೆ. ಹಾಗೆ ಈ ವಾರ ನಿಮ್ಮ ಗೌರವ ಕೂಡ ಹೆಚ್ಚಾಗಲಿದೆ. ಅಷ್ಟೇ ಅಲ್ದಿರ ಈ ವಾರ ನಿಮ್ಮ ಒಂದು ಮಾನಸಿಕ ನೆಮ್ಮದಿಗೋಸ್ಕರ, ನಿಮ್ಮ ಕೆಲಸದ ಒತ್ತಡ ಜಾಸ್ತಿ ಇರೋದ್ರಿಂದ ನಿಮ್ಮ ಮಾನಸಿಕ ನೆಮ್ಮದಿಗೋಸ್ಕರ, ಮನಸ್ಸಿನ ನೆಮ್ಮದಿ ಶಾಂತಿಗೋಸ್ಕರ ಧ್ಯಾನ ಮಾಡೋದು ಬಹಳ ಉತ್ತಮ. ಇನ್ನು ಮಕ್ಕಳ ನಿರೀಕ್ಷೆಯಲ್ಲಿರೋರಿಗೆ ಇದು ಉತ್ತಮವಾದ ಸಮಯ ಅಂತ ಹೇಳ್ತೀನಿ. ಅಷ್ಟೇ ಅಲ್ದಿರ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡೋದು ಉತ್ತಮ. ಇವಿಷ್ಟು ಕುಂಭರಾಶಿಯವರ ವಾರದ ಫಲಾನುಫಲಗಳಾಗಿದೆ. ಇನ್ನು ಪರಿಹಾರ ಅಂತ ಬಂದಾಗ ಶನೈಶ್ಚರನ ಜಪ ಮಾಡೋದಾಗ್ಬೋದು ಅಥವಾ ದುರ್ಗಾದೇವಿಯ ಜಪ ಮಾಡೋದಾಗ್ಬೋದು. ಇದರಿಂದ ಉತ್ತಮ ಫಲಿತಾಂಶ ನಿಮಗೆ ಸಿಗುತ್ತೆ. ಇನ್ನು ಈ ವಾರ ಮೀನರಾಶಿಯವರ ಫಲಾನುಫಲಗಳು ಹೇಗಿದೆ ಅಂತ ನೋಡೋಣ ಬನ್ನಿ. ಈ ವಾರದಲ್ಲಿ ಮೀನರಾಶಿಯವರಿಗೆ ಉದ್ಯೋಗದಲ್ಲಿ ವ್ಯತ್ಯಾಸ ಆಗೋ ಸಾಧ್ಯತೆಗಳು ಜಾಸ್ತಿ ಇದೆ. ಇನ್ನು ಆರೋಗ್ಯದ ಕಡೆ ಹೇಳಬೇಕು ಅಂದರೆ ಸಣ್ಣ ಪುಟ್ಟ ಅಲರ್ಜಿಗಳಾಗ್ಬೋದು ಅಥವಾ ಜೀರ್ಣಾಂಗ ವ್ಯವಸ್ಥೆಯಲ್ಲಿ ವ್ಯತ್ಯಾಸ ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇದೆ. ಅಷ್ಟೇ ಅಲ್ಲದೆ ನಿಮ್ಮ ಸಂಗಾತಿ ಜೊತೆ ನಿಮ್ಮ ಬಾಂಧವ್ಯ ಉತ್ತಮವಾಗಲಿದೆ. ಇನ್ನು ವಿದ್ಯಾರ್ಥಿಗಳಿಗೆ ಇದು ಬಹಳ ಉತ್ತಮವಾದ ಸಮಯ ಅಂತಲೇ ಹೇಳ್ಬೋದು. ಇನ್ನು ಹೊಸ ಜನರ ಭೇಟಿಯಿಂದ ನಿಮ್ಮ ದೃಷ್ಟಿಕೋನನೇ ಬದಲಾಗೋ ಸಾಧ್ಯತೆಗಳು ಜಾಸ್ತಿ ಇದೆ. ಅಷ್ಟೇ ಅಲ್ದಿರ ಹಣಕಾಸು ನಿಮಗೆ ಉತ್ತಮ ರೀತಿಯಲ್ಲಿ ಈ ವಾರ ಬರಲಿದೆ. ನಿಮ್ಮ ಬ್ಯಾಂಕ್ ವ್ಯವಹಾರಗಳಾಗ್ಬೋದು ಅಥವಾ ಬೇರೆ ಯಾವುದೇ ಕೆಲಸಗಳಾಗೋದು ತುಂಬ ದಿವಸದಿಂದ ನಿಂತೋಗ್ಬಿಟ್ಟಿದ್ರೆ ಅದು ಕರೆಕ್ಟಾಗಿ ಮೂವ್ ಮಾಡುವಂಥ ಸಮಯ ಇದಾಗಿರುತ್ತೆ. ಈ ವಾರ ಒಟ್ಟಾರೆ ನೋಡೋಕ್ಕೆ ಹೋದರೆ ಮೀನರಾಶಿಯವರಿಗೆ ಈ ವಾರ ತುಂಬ ಉತ್ತಮವಾದ ಫಲಿತಾಂಶನೇ ನಾವು ನೋಡ್ತಾ ಇದ್ದೀವಿ. ಸೊ ಇವಿಷ್ಟು ಮೀನರಾಶಿಯವರ ಫಲಾನುಫಲಗಳಾಗಿರುತ್ತೆ. ಇನ್ನು ಪರಿಹಾರ ಅಂತ ಬಂದಾಗ ಶನೈಶ್ಚರನ ಜಪ ಮಾಡೋದಾಗ್ಬೋದು, ಗುರು ಮತ್ತು ಶುಕ್ರರ ಜಪ ಮಾಡೋದಾಗ್ಬೋದು, ರಾಹುವಿನ ಜಪ ಮಾಡೋದಾಗ್ಬೋದು. ಇದರಿಂದ ನಿಮಗೆ ಉತ್ತಮ ಫಲಿತಾಂಶನೇ ಸಿಗುತ್ತೆ ಅಂತ ನಾನು ಹೇಳ್ತೀನಿ. ಇನ್ನು ಈಗ ತಿಳಿಸಿರೋ ಅಂಥ ಎಲ್ಲ ಮಾಹಿತಿಗಳು ಸಾಮಾನ್ಯ ಭವಿಷ್ಯವಾಗಿದ್ದು ನಿಮ್ಮ ವೈಯಕ್ತಿಕ ಜಾತಕ ಹಾಗೂ ದಶಾಭುಕ್ತಿಗಳ ಮೇಲೆ ಈ ಫಲಿತಾಂಶಗಳು ಬದಲಾಗುತ್ತೆ. ಹಾಗಿದ್ರೆ ಬನ್ನಿ ಈ ಸಂಚಿಕೆನ ಮುಗಿಸುವಂಥ ಸಮಯ ಬಂದಿದೆ. ನಾನು ಮತ್ತೆ ನಿಮ್ಮನ್ನು ಮುಂದಿನ ವಾರದ ವಾರ ಭವಿಷ್ಯ ಸಂಚಿಕೆಯಲ್ಲಿ ಭೇಟಿ ಮಾಡ್ತೀನಿ. ಧನ್ಯವಾದಗಳು.